ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ 2025-26ನೇ ಸಾಲಿನ 5,000 ಕೋಟಿ ಅನುದಾನಗಳ ಪೈಕಿ ಸರ್ಕಾರಕ್ಕೆ 862.32 ಕೋಟಿ ಕ್ರಿಯಾ ಯೋಜನೆ ಮಾತ್ರ ಸಲ್ಲಿಸಿ ಅನುಮೋದನೆ ಪಡೆದುಕೊಂಡಿದ್ದು, ಉಳಿದ 4,137 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆ ಸಲ್ಲಿಸದೆ ಈ ಭಾಗದ ಅಭಿವೃದ್ಧಿ ಮಾರಕವಾಗಿರುವ ಮಂಡಳಿಯ ಕಾರ್ಯದರ್ಶಿಗಳನ್ನು ಈ ಕೂಡಲೇ ಅಮಾನತು ಮಾಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ 371 ಜೆ ಕಲಮು ಕಾನೂನು ತಿದ್ದುಪಡಿ ಹೋರಾಟ ಸಮಿತಿ ಅಹಿಂದ್ ಚಿಂತಕರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಹೈದರಾಬಾದ್ ಕರ್ನಾಟಕದ ಜನರಿಗೆ ಬಹುದೊಡ್ಡದಾದಂಥ ಮೋಸವೇ ಸರಿ. ಇವತ್ತು ಸರ್ಕಾರದ ವರದಿ ಬಂದಿದೆ. ಏನಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಬರುವಂಥ 5,000 ಕೋಟಿ ರೂಪಾಯಿ ಏನು ಕ್ರಿಯಾ ಯೋಜನೆ ಮಾಡಬೇಕಾಗಿತ್ತು 2025-26ನೇ ಸಾಲಿನದು, ಇಲ್ಲಿ ತನಕ ಬರೀ 862 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಮಾಡುವ ಮೂಲಕ 4,137 ಕೋಟಿ ರೂಪಾಯಿಯಷ್ಟು ಹಣ ಇವತ್ತು ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ. ಇದಕ್ಕೆ ನೇರವಾಗಿ ಈ ಭಾಗದ 42 ಜನ ಜನಪ್ರತಿನಿಧಿಗಳು, ಈ ಭಾಗದ ಸಚಿವರುಗಳು, ಮಂಡಳಿಯ ಕಾರ್ಯದರ್ಶಿಗಳು ಮತ್ತು ಮಂಡಳಿಯ ಅಧ್ಯಕ್ಷರೇ ನೇರ ಹೊಣೆಗಾರರು. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಈ ಭಾಗಕ್ಕೆ ಬರುವಂಥ ಆ ಹಣವನ್ನು ಯುಟಿಲೈಸ್ ಮಾಡುವಲ್ಲಿ, ಅಭಿವೃದ್ಧಿಪಡಿಸುವಲ್ಲಿ ಇವರು ವಿಫಲರಾಗಿದ್ದಾರೆ. ಮತ್ತು ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 6,300 ಕೋಟಿ ರೂಪಾಯಿಯಷ್ಟು ನಾವು ಖರ್ಚು ಮಾಡಿದ್ದೀವಿ ಅಂತ ಜಂಬ ಕೊಚ್ಚಿಕೊಳ್ಳುವಂಥ ಈ ಕಾಂಗ್ರೆಸ್ ಸರ್ಕಾರದ ಜನಪ್ರತಿನಿಧಿಗಳಿಗೆ ಇವತ್ತು ಚೀಮಾರಿ ಇರಲಿ. ಯಾಕಂದರೆ ಇವತ್ತು ಆ ಸರ್ಕಾರದ ಒಂದು ತನಿಖಾ ತಂಡ ಕಲಬುರಗಿಗೆ ಬಂದಾಗ ಇಲ್ಲಿ ಅವೈಜ್ಞಾನಿಕವಾದಂಥ ಮತ್ತು ವಿತೌಟ್ ಥರ್ಡ್ ಪಾರ್ಟಿ ಮೂರನೇ ಪಕ್ಷಕಾರರ ವರದಿ ಇಲ್ಲದೇ ಇವರು ಬಿಲ್ಗಳು ಮಾಡುವ ಮೂಲಕ KTTP ಆ್ಯಕ್ಟ್ 1999 ಉಲ್ಲಂಘನೆ ಮಾಡಿದ್ದಾರೆ. ಅಂದರೆ 6,300 ಕೋಟಿ ರೂಪಾಯಿಯನ್ನು ಬಿಲ್ ಮಾಡಿದ್ದಾರೆ. ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ. ಇದು ಸರ್ಕಾರದ ವರದಿಯಲ್ಲಿ ಬಹಿರಂಗ ಆಗಿದೆ. ಜೊತೆಗೆ ಏನದ ಇವತ್ತು PWD, PRE ಮತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಿಂದ ಈವರೆಗೂ ಏನು ಥರ್ಡ್ ಪಾರ್ಟಿ ರಿಪೋರ್ಟ್ಗಳನ್ನು ಪಡ್ಕೋತಾ ಇದ್ದರು. ಇವು ಅಲ್ಲಿ ಅಭ್ಯಂತರರಿಲ್ಲ, ಮೊಬೈಲ್ ವ್ಯಾನ್ಗಳಿಲ್ಲ ಮತ್ತು ಇಕ್ವಿಪ್ಮೆಂಟ್ಗಳಿಲ್ಲ. ಇದು ಸರ್ಕಾರದ ಒಂದು ತನಿಖಾ ತಂಡದಲ್ಲಿ ಅದು ಕೂಡ ಬಹಿರಂಗವಾಗಿದೆ. ಅಂದರೆ ಇಲ್ಲಿವರೆಗೂ ಏನು ಇವರೆಲ್ಲ KKRDB ಬಿಲ್ಗಳು ಮಾಡಿದ್ದಾರೆ, ಇವೆಲ್ಲ ಬೋಗಸ್ ಬಿಲ್ಗಳು. ಇದು ಸರ್ಕಾರ ಹೇಳ್ತಾ ಇದೆ, ಸರ್ಕಾರದ ವರದಿ ನನ್ನ ಹತ್ರ ಇದೆ. ಆ ಕಾರಣಕ್ಕಾಗಿ ಈ ಭಾಗದ ಜನಪ್ರತಿನಿಧಿಗಳಿಗೆ ಕಿಂಚಿತ್ತಾದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ಮಾತಾಡಬೇಕಾಗಿತ್ತು ಸದನದಲ್ಲಿ. ಏನಂದರೆ ನಮ್ಮ ಭಾಗಕ್ಕೆ ಬಂದಂಥ 5,000 ಕೋಟಿ ರೂಪಾಯಿ ಎಕ್ಸ್ಪೆಂಡಿಚರ್ ಯಾಕೆ ಮಾಡಿಲ್ಲ? ಯಾಕಂದರೆ ಈ ಭಾಗದ ಅಭಿವೃದ್ಧಿ ಇವರಿಗೆ ಬೇಕಾಗಿಲ್ಲ. ಇವರು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದುಕೊಂಡು ಅವರ ಮನೆಗಳನ್ನು ತುಂಬ್ಕೋತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳು ಮಾಡಿಕೊಂಡು ಅವರ ಮನೆಗಳನ್ನು ತುಂಬ್ಕೋತಾ ಇದ್ದಾರೆ. ಮತ್ತು ಈ ಜನರಿಗೆ ಒಳ್ಳೆಯ ಎಜುಕೇಷನ್ನು, ಉದ್ಯೋಗಗಳು ಕೊಟ್ಟರೆ ಇವರು ಏನದ ಇವತ್ತು ನಮ್ಮ ಜನರು, ಹೈದರಾಬಾದ್ ಕರ್ನಾಟಕ ಜನರು ಡೆವಲಪ್ಮೆಂಟ್ ಆಗ್ತಾರೆ ಅನ್ನುವಂಥ ಹುನ್ನಾರದಿಂದ ಈ ಭಾಗದ 42 ಜನ MLAಗಳು ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಇವರೆಲ್ಲರೂ ಸೇರಿಬಿಟ್ಟು ಹೈದರಾಬಾದ್ ಕರ್ನಾಟಕದ ಮುಗ್ಧ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಇವತ್ತು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಏನು ಉಚ್ಚ ನ್ಯಾಯಾಲಯದ ಒಬ್ಬ ನಿವೃತ್ತ ನ್ಯಾಯಾಧೀಶರನ್ನು ಈ KKRDB ಹಗರಣದ ತನಿಖೆಗಾಗಿ ಅವರನ್ನು ನೇಮಿಸಿ ಅವರಿಂದ ತನಿಖೆಗೊಳಪಡಿಸಬೇಕು. ಈಗೇನು KTTP ಆ್ಯಕ್ಟ್ ವೈಲೇಷನ್ ಆಗಿದೆ, ಅದಕ್ಕೆ ಸಂಬಂಧಿಸಿದಂತೆ ಈ ಮಂಡಳಿಯ ಕಾರ್ಯದರ್ಶಿಯನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಅಧ್ಯಕ್ಷರ ಮತಕ್ಷೇತ್ರದಲ್ಲಿ ಈ ವರದಿಯಲ್ಲಿದೆ, ಸರ್ಕಾರದ ವರದಿಯಲ್ಲಿ ಹೈದರಾಬಾದ್ ಕರ್ನಾಟಕದ ಮಂಡಳಿಯ ದುಡ್ಡಿನಲ್ಲಿ ಅಧ್ಯಕ್ಷರು ಅಜಯ್ ಸಿಂಗ್ ಅವರ ಮತಕ್ಷೇತ್ರದಲ್ಲಿ ಹೈಯೆಸ್ಟ್ ಕರಪ್ಷನ್ ಆಗಿರುವಂಥ ವರದಿ ಕೂಡ ಸರ್ಕಾರನೇ ಕೊಟ್ಟಿದೆ. ಅವ್ರದ್ದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳೇ ಬಂದು ಅವರೇ ಇನ್ಸ್ಪೆಕ್ಷನ್ ಮಾಡಿ ಅವರೇ ವರದಿಯನ್ನು ಕೊಟ್ಟಿದ್ದಾರೆ. ಏನಂದರೆ ಜೇವರ್ಗಿ ತಾಲೂಕಿನಲ್ಲಿ ಹೈಯೆಸ್ಟ್ ಕರಪ್ಷನ್ ಆಗಿದೆ ಅಂತೇಳಿ. ಯಾವ ರೀತಿ ಕರಪ್ಷನ್ ಆಗಿದೆ ಅಂದರೆ 3-4 ರಸ್ತೆಗಳ ಇವತ್ತು ಕಾಮಗಾರಿಯನ್ನು ಪರಿವೀಕ್ಷಣೆ ಮಾಡಿದಾಗ ಅವೆಲ್ಲ ಕಳಪೆ ಮಟ್ಟದ್ದು ಮತ್ತು ಭ್ರಷ್ಟಾಚಾರದಿಂದ ಕೂಡಿರುವಂಥ ವರದಿಯನ್ನು ಅಧಿಕಾರಿಗಳು ಪ್ರಸ್ತಾಪ ಮಾಡಿದ್ದಾರೆ ಇದರಲ್ಲಿ ತನಿಖಾ ವರದಿಯಲ್ಲಿ. ಆ ಕಾರಣಕ್ಕಾಗಿ ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಅವರು ಇವತ್ತು ರಾಜೀನಾಮೆ ಕೊಡಬೇಕು. ಮತ್ತು ಇದುವರೆಗೂ ಏನೆಲ್ಲ ಬಿಲ್ಗಳು ಮಾಡಿದ್ದಾರೆ ಮತ್ತು ಅಧ್ಯಕ್ಷರ ಕೋಟಾದಡಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಅದ್ರ ಮ್ಯಾಗ ತನಿಖೆ ಮಾಡಿ ಅವರಿಗೂ ಕೂಡ ಕಾನೂನಾತ್ಮಕ ತನಿಖೆಗೊಳಪಡಿಸಬೇಕು. ಮತ್ತು ಏನು ಮಂಡಳಿಯ ಈಗ ಎಕ್ಸ್ಪೆಂಡಿಚರ್ ಆಗಬೇಕು, ಮಾರ್ಚ್ ಹಂತದಲ್ಲಿ 5,000 ಕೋಟಿ ರೂಪಾಯಿ ಖರ್ಚಾಗಬೇಕಾಗಿತ್ತು, ಬರೀ 862 ಕೋಟಿ ರೂಪಾಯಿ ಖರ್ಚಾಗಿದ್ದಾವೆ. ಉಳಿದ 4,137 ಕೋಟಿ ರೂಪಾಯಿ ಇವತ್ತು ಸರ್ಕಾರಕ್ಕೆ ರಿಟರ್ನ್ ಹೋಗ್ತಾವೆ.
ಅದಕ್ಕೆ ಯಾರು ಜವಾಬ್ದಾರು? ಇವತ್ತು ಈ ಮಂಡಳಿ ಅಧಿಕಾರಿಗಳದಾರ, ಇವತ್ತು IAS ಅಂತ ಹೇಳ್ಕೊಂಡು ಬಂದು ಇವತ್ತು ಕುಂತ್ಕೊಂಡು ನಮ್ಮ ಭಾಗದ ಜನರಿಗೆ ಮೋಸ ಮಾಡುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಕರ್ತವ್ಯ ಲೋಪಿಸಿದ್ದಾರೆ, KTTP ಆ್ಯಕ್ಟನ್ನು ವೈಲೇಷನ್ ಮಾಡಿದ್ದಾರೆ, ಸರ್ಕಾರ ಆದೇಶಗಳನ್ನು ಧಿಕ್ಕರಿಸಿದ್ದಾರೆ. ಇಂಥವರನ್ನು ಮೊದಲ ಅಮಾನತು ಮಾಡಬೇಕು, ಮಾಡಿ ಅವ್ರ ಮೇಲೆ ತನಿಖೆಗೊಳಪಡಿಸಿ ಈ ಹೈದರಾಬಾದ್ ಕರ್ನಾಟಕದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ 1 ವಾರದ ಗಡುವನ್ನು ಕೊಡ್ತಾ ಇದ್ದೀವಿ. 1 ವಾರದ ಒಳಗಡೆ ಇವರು ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ನಾವು KKRDBಯನ್ನು ಮುತ್ತಿಗೆ ಹಾಕಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂಥೇಳಿ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಸೈಬಣ್ಣ ಜಮಾದಾರ್, ಅಹಿಂದ ಚಿಂತಕರ ವೇದಿಕೆ, ಕಲಬುರಗಿ.